ಜನವರಿ 23 ಶುಕ್ರವಾರ ವಸಂತ ಪಂಚಮಿ ಬಂದಿದೆ. ಸಾಕ್ಷಾತ್ ಸರಸ್ವತಿ ಮಾತೆಯ ಜನ್ಮದಿನವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಹಳದಿ ವಸ್ತ್ರದಿಂದ ಯಾವ ಪರಿಹಾರ ಮಾಡಿದರೆ ಜೀವನ ಪೂರ್ತಿ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಜ್ಞಾನ ಸರಸ್ವತಿ ದೇವಿಯ ಅನುಗ್ರಹದಿಂದ ಸಿಗುತ್ತದೆ. ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ. ಹಣದ ಸಮಸ್ಯೆ ದೂರವಾಗಲು ಹೇಗೆ ಸರಸ್ವತಿ ದೇವಿಯನ್ನು ಪೂಜಿಸಬೇಕೆಂದು ಈಗ ತಿಳಿಯೋಣ. ಸರಸ್ವತಿ ದೇವಿಯು ವಿದ್ಯೆ, ಬುದ್ಧಿ, ಜ್ಞಾನ ಮತ್ತು ವಿವೇಕದ ಅಧಿದೇವತೆಯಾಗಿದ್ದಾಳೆ. ವಸಂತ ಪಂಚಮಿಯನ್ನು ದ್ವಾಪರ ಯುಗದಲ್ಲಿಯೂ ಆಚರಿಸಿದ್ದಾರೆ. ಭಾಗವತ ಹಾಗೂ ಇನ್ನಿತರ ವೈಷ್ಣವ ಗ್ರಂಥಗಳ ಪ್ರಕಾರ ಗೋವರ್ಧನಗಿರಿಯಲ್ಲಿ ಮಾಘ ಶುದ್ಧ ಪಂಚಮಿಯ ದಿನದಂದು ಅದ್ದೂರಿಯಾಗಿ ವಸಂತ ಪಂಚಮಿ ನಡೆದಿರುವ ಉಲ್ಲೇಖಗಳಿವೆ. ಈ ದಿನದಂದು ಶ್ರೀಕೃಷ್ಣನ ನೃತ್ಯವನ್ನು ನೋಡಲು ಚಂದ್ರನು ಅಸ್ತಮನಾಗದೆ ಬ್ರಹ್ಮನ ಒಂದು ರಾತ್ರಿಯಷ್ಟು ಕಾಲದವರೆಗೆ ಹಾಗೆಯೇ ಇದ್ದ. ಆದ್ದರಿಂದ ಗೋವರ್ಧನಗಿರಿಯಲ್ಲಿ ಕೃಷ್ಣ ನೃತ್ಯ ಮಾಡಿದ ಪ್ರದೇಶ ಚಂದ್ರ ಸರೋವರ ಎಂದು ಕರೆಯಲಾಗುತ್ತದೆ. ವಸಂತ ಪಂಚಮಿ ಸರಸ್ವತಿ ದೇವಿ ಅವತರಿಸಿದ ದಿನವೂ ಆಗಿದ್ದು, ಪೌರಾಣಿಕ ಉಲ್ಲೇಖಗಳ ಪ್ರಕಾರ ಬ್ರಹ್ಮನ ಮನಸ್ಸಿನಿಂದ ಸರಸ್ವತಿ ಆವಿರ್ಭವಿಸಿದಳು ಎಂದು ಹೇಳಲಾಗುತ್ತದೆ. ಸರಸ್ವತಿ ಆವಿರ್ಭವಿಸಿದ ನಂತರ ಬ್ರಹ್ಮ ತಪಸ್ಸನ್ನಾಚರಿಸಲು ಪ್ರಾರಂಭಿಸಿ ಆಧ್ಯಾತ್ಮಿಕ ಜ್ಞಾನ ಪಡೆದ ಎಂದು ಹೇಳಲಾಗುತ್ತದೆ. ಒಟ್ಟಾರೆ ಈ ದಿನದಂದು ಸರಸ್ವತಿ ಪೂಜೆಯನ್ನಾಚರಿಸುವ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ. ಈ ದಿನ ಸರಸ್ವತಿ ದೇವಿಗೆ ಪೂಜೆ ಮಾಡಲು ಬೆಳಿಗ್ಗೆ 6:43ರಿಂದ ಮಧ್ಯಾಹ್ನ 12:15ರವರೆಗೆ ಬಹಳ ಉತ್ತಮ ಸಮಯವಾಗಿದೆ. ಇಂತಹ ಪವಿತ್ರ ದಿನದಂದು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು ಎಂದರೆ ಬೆಳಿಗ್ಗೆ 7:15ರಿಂದ ಮಧ್ಯಾಹ್ನ 12:33ರವರೆಗೆ ಒಳ್ಳೆಯ ಮುಹೂರ್ತಗಳಿವೆ. ವಸಂತ ಪಂಚಮಿ ದಿನವೇ ಅಕ್ಷರಾಭ್ಯಾಸ ಮಾಡಿಸಲು ಸಾಧ್ಯವಾಗದಿದ್ದರೆ ಅಶ್ವಿನಿ, ಪುನರ್ವಸು, ಪುಷ್ಯಮಿ, ಹಸ್ತ, ಚಿತ್ತ, ಸ್ವಾತಿ, ಶ್ರವಣಂ ಮತ್ತು ರೇವತಿ ನಕ್ಷತ್ರಗಳು ಓದಲು ಮತ್ತು ಬರೆಯಲು ಕಲಿಯಲು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರಗಳು ಅಕ್ಷರಾಭ್ಯಾಸಕ್ಕೆ ಒಳ್ಳೆಯ ದಿನಗಳಾಗಿವೆ. ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಎಂದರೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ಮಕ್ಕಳಿಗೆ ಈ ವಿಧಾನದಲ್ಲಿ ನೀಡಬೇಕು. ಇದರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಸರಸ್ವತಿ ಅನುಗ್ರಹದಿಂದ ಮಕ್ಕಳು ಬರೆಯುವ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಾರೆ. ಬೆಳೆದು ದೊಡ್ಡವರಾದ ಮೇಲೆ ಕೆಟ್ಟ ಜನರ ಸಹವಾಸ ಮಾಡದೆ ಸನ್ಮಾರ್ಗದಲ್ಲಿ ನಡೆದು ಉತ್ತಮ ಆರೋಗ್ಯ, ಉತ್ತಮ ಉದ್ಯೋಗ ಪಡೆದು ಅದೃಷ್ಟವಂತರಾಗುತ್ತಾರೆ. ವಸಂತ ಪಂಚಮಿಯ ದಿನ ಬೆಳಿಗ್ಗೆ ಸ್ನಾನ ಆದ ನಂತರ ದೇವರ ಕೋಣೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟು ಮಕ್ಕಳನ್ನು ದೇವರ ಪೂಜೆಯಲ್ಲಿ ಕೂರಿಸಿ ದೇವಿಗೆ ಬಿಳಿ ಹಾಗೂ ಹಳದಿ ಬಣ್ಣದ ವಸ್ತ್ರಗಳನ್ನು ಅರ್ಪಿಸಬೇಕು. ಬಿಳಿ, ಹಳದಿ ಬಣ್ಣದ ಪುಷ್ಪಗಳಿಂದ ದೇವಿಗೆ ಅಲಂಕಾರ ಮಾಡಿ ಬಾಳೆಹಣ್ಣು, ಪಂಚಾಮೃತ, ಹಾಲಿನ ಪಾಯಸ, ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಓಂ ಐಂ ಸರಸ್ವತ್ಯೇ ನಮಃ ಎಂದು 108 ಬಾರಿ ಪಠಿಸಬೇಕು. ನಿಮ್ಮ 2 ಕೈಯಲ್ಲಿ ಒಂದು ಚಿಕ್ಕ ಹಳದಿ ವಸ್ತ್ರವನ್ನು ಹಿಡಿದು ಆ ವಸ್ತ್ರದ ಒಳಗೆ ₹1 ಅಥವಾ ₹5 ನಾಣ್ಯವನ್ನು ಇಡಬೇಕು. ಸ್ವಲ್ಪ ಅಕ್ಷತೆಯನ್ನು ನಾಣ್ಯದ ಮೇಲೆ ಹಾಕಿ ಆ ಹಳದಿ ವಸ್ತ್ರವನ್ನು 4 ತುದಿಗಳಿಂದ ಕಟ್ಟಬೇಕು. ನಂತರ ನಾಣ್ಯ ಹಾಕಿದ ಈ ವಸ್ತ್ರಕ್ಕೆ ಧೂಪವನ್ನು ತೋರಿಸಿ ಮಕ್ಕಳು ಶಾಲೆಗೆ ತೆಗೆದುಕೊಂಡು ಹೋಗುವ ಪುಸ್ತಕದ ಬ್ಯಾಗಿನ ಒಳಗೆ ಇಡಬೇಕು. ನಿಮ್ಮ ಮಕ್ಕಳು ತೀರಾ ಚಿಕ್ಕವರಾಗಿದ್ದರೆ ನಾಣ್ಯ ಹಾಕಿದ ಹಳದಿ ವಸ್ತ್ರವನ್ನು ಮಕ್ಕಳು ಮಲಗುವ ಕೋಣೆಯಲ್ಲಿ ಅಥವಾ ಓದುವ ಕೋಣೆಯಲ್ಲಿ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ಎತ್ತಿಡಬೇಕು. ಇದರಿಂದ ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯ ಅನುಗ್ರಹ ನೀವು ಮಾಡುವ ಈ ಪರಿಹಾರಕ್ಕೆ ಸಿಗುತ್ತದೆ. ಮಕ್ಕಳು ಹೇಳಿದ ಮಾತನ್ನು ಕೇಳಲು ಶುರು ಮಾಡುತ್ತಾರೆ. ಪದೇ ಪದೇ ಓದಿದ್ದನ್ನು ಮರೆಯುವಂತಹ ಸಮಸ್ಯೆ ಇದ್ದರೆ ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಮುಂದಿನ ವಸಂತ ಪಂಚಮಿ ಬರುವ ತನಕವೂ ಈ ಹಳದಿ ಬಣ್ಣದ ವಸ್ತ್ರ ಹಾಗೂ ನಾಣ್ಯ ಮಕ್ಕಳು ಮಲಗುವ ಕೋಣೆಯಲ್ಲಿ ಅಥವಾ ಅವರ ಬ್ಯಾಗಿನಲ್ಲಿ ಇಟ್ಟಿರಬೇಕು. ನಂತರ ಹಳದಿ ಬಣ್ಣದ ವಸ್ತ್ರವನ್ನು ಒಗೆದು ನಾಣ್ಯವನ್ನು ಬದಲಿಸಿ ಇಡಬಹುದು. ಒಂದು ಕೆಲಸ ಮಾಡುವುದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗೆಲ್ಲಬಹುದು. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಜೀವನದಲ್ಲಿ ಸದಾ ಯಶಸ್ಸಿನ ದಾರಿಯನ್ನೇ ನೋಡಬಹುದು. ನಿಮ್ಮ ಮಗುವಿನ ಜಾತಕದಲ್ಲಿ ಬುಧ ದುರ್ಬಲವಾಗಿದ್ದರೆ ಅವನ ಮನಸ್ಸನ್ನು ಅಧ್ಯಯನದಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅದು ದಿನದಿಂದ ದಿನಕ್ಕೆ ದುರ್ಬಲಗೊಳ್ಳುತ್ತಲೇ ಇರುತ್ತದೆ. ಇದಕ್ಕಾಗಿ ನೀವು ವಸಂತ ಪಂಚಮಿಯ ದಿನದಂದು ಮಕ್ಕಳ ಕೈನಲ್ಲಿ ಸರಸ್ವತಿ ದೇವಿಯ ಪೂಜೆ ಮಾಡಿಸಿ ದೇವಿಯ ಮುಂದೆ ಹಳದಿ, ಹಸಿರು ಬಣ್ಣದ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಿಸಿ ಸರಸ್ವತಿ ದೇವಿಯ ಮಂತ್ರಗಳನ್ನು ಕೇಳಿಸಿ. ಮಕ್ಕಳ ಪೋಷಕರಾದ ನೀವು ಬಿಳಿ ಬಣ್ಣ ಹಾಗೂ ಹಳದಿ ಬಣ್ಣದ ವಸ್ತ್ರವನ್ನು ಈ ದಿನ
ಧರಿಸಬೇಕು. ಮಕ್ಕಳಿಗೂ ಇದೇ ಬಣ್ಣದ ವಸ್ತ್ರವನ್ನು ಧರಿಸಿ ಸರಸ್ವತಿಯ ಧ್ಯಾನ ಮಾಡಲು ಹೇಳಿಕೊಡಬೇಕು. ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಲು, ನಿಮ್ಮ ವಿದ್ಯೆ, ಉದ್ಯೋಗ, ವ್ಯಾಪಾರ ರಂಗದಲ್ಲಿ ಏಕಾಗ್ರತೆ ಹೆಚ್ಚಲು, ನೀವು ಮಾಡುವ ಕೆಲಸದಿಂದಲೇ ಹೆಚ್ಚಿನ ಹಣ ಹಾಗೂ ಅದೃಷ್ಟವನ್ನು ಪಡೆಯಲು ಲಕ್ಷ್ಮೀ ದೇವಿಯ ಜೊತೆಗೆ ಸರಸ್ವತಿ ದೇವಿಯ ಅನುಗ್ರಹ ಇರಲೇಬೇಕು. ಆದ್ದರಿಂದ ವಸಂತ ಪಂಚಮಿ ವಿಶೇಷ ದಿನವನ್ನು ಕೇವಲ ಮಕ್ಕಳಿಗೆ ಮಾತ್ರ ಎಂದು ಭಾವಿಸಬೇಡಿ. ಸರಸ್ವತಿ ದೇವಿಯ ಕವಚವನ್ನು ಈ ದಿನ ಮರೆಯದೆ ಕೇಳಿ. ಮಕ್ಕಳಿಗೆ ಜ್ಞಾನ ಹೆಚ್ಚಾಗಲು ಅವರ ಕೈಯಿಂದಲೇ ಪುಸ್ತಕ, ಬ್ಯಾಗ್, ಲೇಖನಿ, ವಿದ್ಯೆಗೆ ಬೇಕಾದಂತಹ ವಸ್ತುಗಳನ್ನು ಬಡ ಮಕ್ಕಳಿಗೆ ದಾನವಾಗಿ ಕೊಡಿಸಿ. ನಿಮ್ಮ ದೊಡ್ಡ ದೊಡ್ಡ ಕಷ್ಟಗಳು ದೂರವಾಗಲು ಬಡ ಮಕ್ಕಳ ಓದಿಗೆ ಸರಸ್ವತಿ ದೇವಿಯ ಹೆಸರನ್ನು ಹೇಳುತ್ತಾ ಸಹಾಯ ಮಾಡಿ. ನಿಮ್ಮ ಸುತ್ತಮುತ್ತಲಿನ ಮರ ಗಿಡಗಳಿಗೆ ಈ ದಿನ ನೀರನ್ನು ಅರ್ಪಿಸುತ್ತಾ ಸರಸ್ವತಿ ದೇವಿಯನ್ನು ಮನದಲ್ಲಿಯೇ ಸ್ಮರಿಸಿಕೊಳ್ಳಿ. ಇದರಿಂದ ಆರ್ಥಿಕ ಸಂಕಷ್ಟಗಳು ಕಳೆದು ಅದೃಷ್ಟವಂತರಾಗಬಹುದು. ಮಕ್ಕಳ ವಿಪರೀತ ಹಠ ಕಡಿಮೆಯಾಗಲು ಅವರ ಕೈನಿಂದಲೇ ಜೇನುತುಪ್ಪ ಹಾಗೂ ಕಬ್ಬಿನ ಹಾಲನ್ನು ಮನೆಯ ಹತ್ತಿರ ಎಲ್ಲಾದರೂ ಸರಸ್ವತಿ ದೇವಿಯ ದೇಗುಲವಿದ್ದರೆ ಕೊಡಿಸಿ. ಇಲ್ಲವಾದರೆ ಮನೆಯಲ್ಲಿಯೇ ದೇವಿಯ ಮುಂದೆ ನೈವೇದ್ಯವಾಗಿ ಇರಿಸಿ. ದೇವಿಯ ಫೋಟೋ ಮನೆಯಲ್ಲಿ ಇಲ್ಲವೆಂದರೆ ದೇವರ ಕೋಣೆಯಲ್ಲಿಯೇ ಇಟ್ಟು ಸರಸ್ವತಿ ಮಾತೆಯನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ. ಇದರಿಂದ ಮಕ್ಕಳ ಹಠ ಕಡಿಮೆಯಾಗಿ ಹೇಳಿದ ಮಾತನ್ನು ಕೇಳುತ್ತಾರೆ. ಸರಸ್ವತಿ ಪೂಜೆಯ ದಿನ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬಾರದು. ಮರ ಗಿಡಗಳನ್ನು ಕತ್ತರಿಸಬಾರದು. ಮದ್ಯಪಾನ, ಮಾಂಸಾಹಾರಗಳಿಂದ ದೂರವಿರಬೇಕು. ಕೆಟ್ಟ ಆಲೋಚನೆ ಹಾಗೂ ನಿಂದನೆ ಯಾರಿಗೂ ಮಾಡಬಾರದು. ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.